ಹಾಯ್ ಫ್ರೆಂಡ್ಸ್, ಕನ್ನಡದ ಫೇಮಸ್ ನ್ಯೂಸ್ ನಿರೂಪಕರು ಯಾರು? ಇವರಲ್ಲಿ ಹೆಚ್ಚು ಅನುಭವ ಹೊಂದಿರೋದು ಯಾರು? ತುಂಬಾ ಫೇಮಸ್ ಆಗಿರೋರು ಯಾರು? ಪತ್ರಿಕೋದ್ಯಮದ ಧರ್ಮ ಸರಿಯಾಗಿ ನಿಭಾಯಿಸ್ತಿರೋರು ಯಾರು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. HR ರಂಗನಾಥ್, ಪಬ್ಲಿಕ್ ಟಿವಿಯ HR ರಂಗನಾಥ್. ಇವರು ಪಬ್ಲಿಕ್ ಟಿವಿ ರಂಗಣ್ಣ ಅಂತಲೇ ಫೇಮಸ್ ಆಗಿದ್ದಾರೆ. ರಾತ್ರಿ 9 ಗಂಟೆಗೆ ನಡೆಸಿಕೊಡುವ ಬಿಗ್ ಬುಲೆಟಿನ್ ಕಾರ್ಯಕ್ರಮ ತುಂಬಾನೇ ಫೇಮಸ್ ಆಗಿದೆ. ಕನ್ನಡ ಪ್ರಭಾದಲ್ಲಿ ವೃತ್ತಿ ಜೀವನ ಆರಂಭಿಸಿದ ಇವರಿಗೆ ಹಲವು ದಶಕಗಳ ಅನುಭವವಿದೆ. ಕ್ರೈಮ್ ರಿಪೋರ್ಟರ್ ಆಗಿ ಕೆಲಸ ಶುರು ಮಾಡಿದ ಇವರು ಈಗ ಪಬ್ಲಿಕ್ ಟಿವಿ ಅನ್ನೋ ದೊಡ್ಡ ಸಮೂಹ ಸಂಸ್ಥೆಯನ್ನೇ ಕಟ್ಟಿದ್ದಾರೆ. ನೂರಾರು ಜನರಿಗೆ ಕೆಲಸ ಕೊಟ್ಟು ಅವರೆಲ್ಲರನ್ನೂ ಚೆನ್ನಾಗಿಯೇ ನೋಡಿಕೊಳ್ತಿದ್ದಾರೆ. ಅಜಿತ್ ಹನುಮಕ್ಕನವರ್, ಚರ್ಚೆಗಳಲ್ಲಿ ಹಿಂದುತ್ವದ ಪರವಾಗಿ ನಿಲ್ಲುವ, ದರ್ಶನ್ ವಿರುದ್ಧ ಬಾಯಿಗೆ ಬಂದಂತೆ ಟೀಕಿಸೋರು ಈ ಅಜಿತ್ ಹನುಮಕ್ಕನವರ್. ಇವರು ಸುವರ್ಣ ನ್ಯೂಸ್ನ ಸೀನಿಯರ್ ಜರ್ನಲಿಸ್ಟ್ ಆಗಿದ್ದು ಸುದ್ದಿ ವಿಭಾಗದ ಸಂಪಾದಕರು ಆಗಿದ್ದಾರೆ. ಪ್ರತಿದಿನ ರಾತ್ರಿ ನ್ಯೂಸ್ ಅವರ್ ಪ್ರೋಗ್ರಾಂ ನಡೆಸಿಕೊಡ್ತಾರೆ. ಹಾಯ್ ಬೆಂಗಳೂರಿನಲ್ಲಿ ವೃತ್ತಿ ಜೀವನ ಶುರು ಮಾಡಿದ ಇವರಿಗೆ ಸುಮಾರು 20 ವರ್ಷಗಳ ಅನುಭವ ಇದೆ. ರಂಗನಾಥ್ ಭಾರದ್ವಾಜ್, TV9ನಲ್ಲಿ ಸದ್ಯ ಸೀನಿಯರ್ ಆಂಕರ್ ಅಂದ್ರೆ ಅದು ರಂಗನಾಥ್ ಭಾರದ್ವಾಜ್. ಇವರು TV9ನ ಹಲವಾರು ಡಿಬೇಟ್ಗಳನ್ನು ನಡೆಸಿಕೊಡ್ತಾರೆ. ಇವರು ETVಯಲ್ಲಿ ವೃತ್ತಿ ಜೀವನ ಶುರು ಮಾಡಿದ್ರು. ನಂತರ TV9ಗೆ ಬಂದು ಮತ್ತೆ ಸುವರ್ಣ ನ್ಯೂಸ್ಗೆ ಹೋಗಿದ್ರು. ಅಲ್ಲಿಂದ ಮತ್ತೆ ETV ಸಮಯ ನ್ಯೂಸ್ಗೆ ಹೋಗಿದ್ದ ಇವರು ಈಗ ಮತ್ತೆ TV9ಗೆ ಬಂದಿದ್ದಾರೆ. ದಿವ್ಯಾ ಜ್ಯೋತಿ, ಪಬ್ಲಿಕ್ ಟಿವಿಯ ಬಿಗ್ ಬುಲೆಟಿನ್ನಲ್ಲಿ ರಂಗಣ್ಣನ ಜೊತೆ ಕೂರುವ ನಿರೂಪಕಿ ಈ ದಿವ್ಯಾ ಜ್ಯೋತಿ. ಮೊದಲಿಗೆ ಉದಯ ಮ್ಯೂಸಿಕ್ನಲ್ಲಿ ನಿರೂಪಕಿಯಾಗಿದ್ದ ಈಕೆ ನಂತರದಲ್ಲಿ ಪಬ್ಲಿಕ್ ಟಿವಿಗೆ ಜಾಯ್ನ್ ಆದ್ರು. ಹಲವು ವರ್ಷಗಳ ಅನುಭವದ ಬಳಿಕ ಈಗ ಬಿಗ್ ಬುಲೆಟಿನ್ನಂತಹ ಪ್ರೈಮ್ ಶೋ ನಡೆಸಿಕೊಡ್ತಿದ್ದಾರೆ. ರೆಹಮಾನ್ ಹಾಸನ್, TV9 ಖ್ಯಾತ ನಿರೂಪಕರಲ್ಲಿ ರೆಹಮಾನ್ ಕೂಡ ಒಬ್ಬರು. ದೀರ್ಘಕಾಲ ಇವರು TV9ನಲ್ಲಿ ನಿರೂಪಕರಾಗಿ ಕೆಲಸ ಮಾಡಿದ್ರು. ಆದರೆ ಮಧ್ಯದಲ್ಲಿ ಬಿಟ್ಟು 2015ರಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿ ಹೋಗಿದ್ರು. ನಂತರದಲ್ಲಿ ಹಲವಾರು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಂಗಳನ್ನು ಕೂಡ ನಡೆಸಿಕೊಟ್ರು. ಆದರೆ ಇದೀಗ ಮತ್ತೆ TV9 ಕನ್ನಡ ಸೇರಿಕೊಂಡಿದ್ದಾರೆ. ಹರಿಪ್ರಸಾದ್, TV9ನಲ್ಲಿ ಒಂದು ಕಾಲದಲ್ಲಿ ಪ್ರಸಿದ್ಧ ಪೊಲಿಟಿಕಲ್ ರಿಪೋರ್ಟರ್ಗಳಲ್ಲಿ ಈ ಹರಿಪ್ರಸಾದ್ ಕೂಡ ಒಬ್ರು. ನಂತರದಲ್ಲಿ ನಿಧಾನವಾಗಿ ರಾಜಕೀಯಕ್ಕೆ ಸಂಬಂಧಿಸಿದ ಡಿಬೇಟ್ಗಳನ್ನು ನಡೆಸಿಕೊಡಲು ಶುರು ಮಾಡಿದ್ರು. ಇದರಿಂದ ತುಂಬಾ ಫೇಮಸ್ ಕೂಡ ಆದ್ರು. ಇದಾದ್ಮೇಲೆ TV9 ಬಿಟ್ಟು ಸುವರ್ಣಕ್ಕೆ ಹೋದ್ರು. ಕೆಲವೇ ತಿಂಗಳಲ್ಲಿ ವಾಪಸ್ ಮತ್ತೆ TV9ಗೆ ಬಂದ್ರು. ನಂತರ ಮತ್ತೆ TV9 ಬಿಟ್ಟು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ರು. ಆದ್ರೀಗ ನ್ಯೂಸ್ 18 ಸಂಪಾದಕರಾಗಿ ಕೆಲಸ ಮಾಡ್ತಿದ್ದಾರೆ. ನವಿತಾ ಜೈನ್, ಪ್ರಸಿದ್ಧ ಲೇಡಿ ನ್ಯೂಸ್ ಆಂಕರ್ಗಳ ಪೈಕಿ ನವಿತಾ ಜೈನ್ ಕೂಡ ಒಬ್ರು. ಈಕೆ ಸದ್ಯ ನ್ಯೂಸ್ 18ನಲ್ಲಿ ಕೆಲಸ ಮಾಡ್ತಿದ್ದಾರೆ. ETVಯಲ್ಲಿ ವೃತ್ತಿ ಜೀವನ ಆರಂಭಿಸಿದ ಇವರು ಜನಶ್ರೀ, ಸುವರ್ಣ ನ್ಯೂಸ್ನಲ್ಲೂ ಆಂಕರ್ ಆಗಿ ಕೆಲಸ ಮಾಡಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ, ಸೀನಿಯರ್ ಸುದ್ದಿ ನಿರೂಪಕರಾಗಿರೋ ಜಯಪ್ರಕಾಶ್ ಶೆಟ್ಟಿ ಸದ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಕೆಲಸ ಮಾಡ್ತಿದ್ದಾರೆ. ETVಯಲ್ಲಿ ವೃತ್ತಿ ಜೀವನ ಶುರು ಮಾಡಿದ್ದ ಇವರು ಸುವರ್ಣ ನ್ಯೂಸ್ನಲ್ಲೂ ಕೆಲಸ ಮಾಡಿದ್ರು. ರಾಧಾ ಹಿರೇಗೌಡರ್, ಕನ್ನಡದ ಸೀನಿಯರ್ ಲೇಡಿ ಆಂಕರ್ ಅಂದ್ರೆ ಅದು ರಾಧಾ ಹಿರೇಗೌಡರ್. ಸುವರ್ಣ ನ್ಯೂಸ್ನಲ್ಲಿ ವೃತ್ತಿ ಜೀವನ ಶುರು ಮಾಡಿದ ಇವರು ನಂತರದಲ್ಲಿ ಪಬ್ಲಿಕ್ ಟಿವಿ ಸೇರಿದ್ರು. ರಂಗನಾಥ್ ಅವರ ಜೊತೆ ಬಿಗ್ ಬುಲೆಟಿನ್ನಲ್ಲಿ ಕಾಣಿಸಿಕೊಳ್ತಿದ್ರು. ಅದಲ್ಲದೆ ದೊಡ್ಡ ದೊಡ್ಡ ಡಿಬೇಟ್ಗಳನ್ನು ನಡೆಸಿಕೊಟ್ಟು ಹೆಸರುವಾಸಿಯಾದ್ರು. ಇದಾದ್ಮೇಲೆ BTV ಸೇರಿದ್ದ ರಾಧಾ ಹಿರೇಗೌಡರ್ ಈಗ ಗ್ಯಾರಂಟಿ ನ್ಯೂಸ್ ಅನ್ನೋ ಚಾನೆಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ನಲ್ಲಿ ವೃತ್ತಿ ಜೀವನ ಶುರು ಮಾಡಿದ ಅರುಣ್ ಬಡಿಗೇರ್ ನಂತರದಲ್ಲಿ ಪಬ್ಲಿಕ್ ಟಿವಿ ಸೇರಿದ್ರು. ಮೊದಲಿಗೆ ದೆಹಲಿ ರಿಪೋರ್ಟರ್ ಆಗಿದ್ದ ಇವರು ನಿಧಾನವಾಗಿ ನಿರೂಪಣೆಯತ್ತ ಮುಖ ಮಾಡಿದ್ರು. ಈಗ ಪಬ್ಲಿಕ್ ಟಿವಿಯ ಪ್ರಮುಖ ನಿರೂಪಕರಲ್ಲಿ ಒಬ್ಬರಾಗಿದ್ದಾರೆ. ಡಿಬೇಟ್ಗಳನ್ನ ನಡೆಸಿಕೊಡ್ತಿದ್ದಾರೆ. ಸುಕನ್ಯಾ, ಸುವರ್ಣ ನ್ಯೂಸ್ನಲ್ಲಿ ವೃತ್ತಿ ಜೀವನ ಶುರು ಮಾಡಿದ ಸುಕನ್ಯಾ ನಂತರದಲ್ಲಿ ಪಬ್ಲಿಕ್ ಟಿವಿ ಸೇರಿಕೊಂಡ್ರು. ಇದಾದ್ಮೇಲೆ ಮತ್ತೆ TV9 ಸೇರಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಸದ್ಯ TV9 ಕೂಡ ಬಿಟ್ಟು ತಮ್ಮದೇ ಬಿಸ್ನೆಸ್ ಶುರು ಮಾಡಿಕೊಂಡಿದ್ದಾರೆ. ಪ್ರತಿಮಾ ಭಟ್, ಸುವರ್ಣ ನ್ಯೂಸ್ನ ಹಳೆಯ ಮತ್ತು ಖ್ಯಾತ ನಿರೂಪಕಿ ಈ ಪ್ರತಿಮಾ ಭಟ್. ಹೆಚ್ಚು ಕಡಿಮೆ ನಿರೂಪಕಿ ಅಪರ್ಣ ರೀತಿ ಮಾತನಾಡೋ ಈಕೆ ಮೊದಲಿನಿಂದಲೂ ಸುವರ್ಣ ನ್ಯೂಸ್ನಲ್ಲೇ ಇದ್ದಾರೆ. ಈಗಲೂ ಅಲ್ಲೇ ವೃತ್ತಿ ಜೀವನ ಮುಂದುವರಿಸಿದ್ದಾರೆ. ಭಾವನಾ ನಾಗಯ್ಯ, ಸುವರ್ಣ ನ್ಯೂಸ್ನ ಮತ್ತೋರ್ವ ಖ್ಯಾತ ನಿರೂಪಕಿ ಈ ಭಾವನಾ ನಾಗಯ್ಯ.
ಇವರು ಕೂಡ ಮೊದಲಿನಿಂದಲೂ ಸುವರ್ಣ ನ್ಯೂಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಲವಾರು ಡಿಬೇಟ್ಗಳನ್ನ ನಡೆಸಿಕೊಡೋ ಮೂಲಕ ಹೆಸರು ಮಾಡಿದ್ದಾರೆ. ಹಲವಾರು ಪ್ರಶಸ್ತಿಗಳಿಗೂ ಇವರು ಪಾತ್ರವಾಗಿದ್ದಾರೆ. ಫ್ರೆಂಡ್ಸ್, ಇದು ಕನ್ನಡದ ಫೇಮಸ್ ಸುದ್ದಿ ನಿರೂಪಕರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರಲ್ಲಿ ನಿಮ್ಮ ಫೇವ್ರೆಟ್ ಯಾರು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.